ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಮನೆ ಮಗಳು ಭಾಗ್ಯ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ಇನ್ನು ಯಾರೆಲ್ಲ ನನ್ನ ವೀಡಿಯೋನಲ್ಲಿ ನನ್ನ ಚಾನಲ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಲ್ಲ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ ಅಂತ ಹೇಳ್ತಾ, ಇನ್ನು ಇವತ್ತು ಬಂದು ನಾನು ಮಕ್ಕಳಿಗೆ ಹೆಲ್ದಿಯಾಗಿ ಮತ್ತು ಸ್ಟ್ರಾಂಗ್ ಆಗಿರ್ಲಕ್ಕ ಡ್ರೈ ಫ್ರೂಟ್ಸ್ ಲಡ್ಡು ಮಾಡ್ಲತ್ತೀನಿ. ಯಾಕಂದ್ರೆ ನಮ್ದು ಅಮ್ಮು ಸ್ವಲ್ಪ ವೀಕ್ ಅಂತ ಕಾಣತ್ತಿಳು, ಅದ್ರ ಸಲುವಾಗಿ ಇನ್ನು ಡ್ರೈ ಫ್ರೂಟ್ಸ್ ಕೊಟ್ಟೋರು ಹಾಗೆ ತಿಂತಾರೆ. ಬಟ್ ಹಂಗೆ ಕೊಡೋಕ್ಕಿಂತ ಈ ಥರ ಎಲ್ಲ ಡ್ರೈ ಫ್ರೂಟ್ಸ್ ತೊಗೊಂಡು ಅದ್ರಲಿಂತ ಲಡ್ಡು ಮಾಡಿಕೊಟ್ರೆ ಆಯ್ತು ಅಂತಂದು ಮಾಡ್ಲತ್ತೀನಿ. ಇನ್ನು ಅದ್ರ ಸಲುವಾಗಿ ಒಂದು ಕಪ್ ತೊಗೊಂಡು ಅದ್ರಲಿಂತ ಅಳತೆ ಮಾಡಿಕೊಂಡು ಮಾಡ್ಲತ್ತೀನಿ. ಅಂದ್ರೆ ಮೆಜರ್ಮೆಂಟ್ ಇತ್ತು ಅಂತ ಪರ್ಫೆಕ್ಟಾಗಿ ಬರ್ತಾವಲ್ವ ಲಡ್ಡು. ಅದ್ರ ಸಲುವಾಗಿ ಒಂದು ಕಪ್ಪಷ್ಟು ಕಾಜು ತೊಗೊಂಡಿನಿ, ಒಂದು ಕಪ್ಪಷ್ಟು ಬಾದಾಮ್ ತೊಗೊಂಡಿನಿ, ಇನ್ನು ವಾಲ್ನಟ್ಸ್ ಇದು ಅರ್ಧ ಕಪ್ಪಷ್ಟು ವಾಲ್ನಟ್ಸು. ಇನ್ನು ನಾನು ಇದಕ್ಕೆ ಯಾವುದೇ ಸಕ್ಕರೆ ಆಗಲಿ ಮತ್ತು ಬೆಲ್ಲ ಆಗಲಿ ಮಾಡ್ಲತ್ತಿಲ್ಲ. ಇದಕ್ಕೆ ನಾನು ಡೇಟ್ಸ್ಲಿಂತ ಅಂದ್ರೆ ಖಜೂರ್ಲಿಂತ ಮಾಡ್ಲತ್ತೀನಿ. ಅದ್ರ ಸಲುವಾಗಿ ಒಂದು ಖಜೂರ್ ಇದ್ವು ಮನ್ಯಾಗ, ಖಜೂರ್ ತೊಗೊಂಡಿನಿ. ಕುಂಬಳಕಾಯಿ ಬೀಜ, ಗಸಗಸೆ, ಫ್ಲ್ಯಾಕ್ಸ್ ಸೀಡ್ಸ್ ಅಂದ್ರೆ ಅಗಸೆ ಬೀಜ ಇರ್ತಾವಲ್ವ, ಅಗಸೆ ಬೀಜ ಅವೆಲ್ಲ ತೊಗೊಂಡು ಚೆಂದ ಇಟ್ಕೊಂಡಿನಿ. ಎಲ್ಲ ಒಂದೊಂದು ಕಪ್ಪಷ್ಟು ತೊಗೊಂಡು ಇನ್ನು ಬಾದಾಮ್ ಇರ್ತಾವಲ್ವ, ಒಂದು ಪ್ಯಾನ್ ಇಟ್ಕೊಂಡು ಬಾದಾಮು ಚೆಂದ ಹುರ್ಕೊಳತ್ತೀನಿ. ಮೀಡಿಯಮ್ ಫ್ಲೇಮ್ನಾಗ ಇಟ್ಕೊಂಡು ಹುರ್ಕೊಳತ್ತೀನಿ. ಯಾಕಂದ್ರೆ ಮ್ಯಾಗೆಲ್ಲ ಹೈ ಫ್ಲೇಮ್ನಾಗ ಇಟ್ಕೊಂಡೇವೆ ಅಂದ್ರೆ ಮ್ಯಾಗೆಲ್ಲ ಫ್ರೈ ಆಯ್ತವ, ಒಳಗದು ಫ್ರೈ ಆಗೋಲ್ಲ, ಇಲ್ಲ ಹಸಿ ಹಸಿ ಹಾಗೆ ಇರ್ತಾವೆ. ಅದ್ರ ಸಲುವಾಗಿ ಆ ಕಡೆ ಬಾಂಡ್ಯಾಗ ಹುರಿಲಾಕಿಟ್ಟು ಈ ಕಡೆ ನಾನು ಖಜೂರು ಇದ್ವಲ್ವ, ಖಜೂರು ಬೀಜ ತೆಕ್ಕೊಳತ್ತೀನಿ. ಅಂದ್ರೆ ನಾವು ಬೀಜ ಇದ್ದವು ಮನ್ಯಾಗ, ಹಾಗಾಗಿ ಬೀಜ ಅವೆಲ್ಲ ತೆಕ್ಕೊಳತ್ತೀನಿ. ಇನ್ನು ಈ ಕಡೆ ತೆಕ್ಕೋತಾನೆ ಆ ಕಡೆ ಬಾದಾಮ್ ಹಾಕಿದ್ನಲ್ವ ಅವು ಭೀ ಹುರ್ಕೋತಾ ಮೀಡಿಯಮ್ ಫ್ಲೇಮ್ನಾಗ ಹುರ್ಕೋತಾ ಇಡ್ಲತ್ತೀನಿ. ಇನ್ನು ಜಾನು ಬಂದು ಅಲ್ಲಿ ಎಲ್ಲ ಇಟ್ಟಿನಲ್ವ ಡ್ರೈ ಫ್ರೂಟ್ಸು ಅವೆಲ್ಲ ತೊಗೊಳ್ತಿಲ್ಲತ್ತೇಳು ಒಂದು. ಇನ್ನು ಕಂಪಲ್ಸರಿ ಡ್ರೈ ಫ್ರೂಟ್ಸು ಹಾಗೆ ಕೊಟ್ಟರು ಭೀ ಚೆಂದ. ಬಟ್ ಈ ಥರ ಲಡ್ಡು ಮಾಡಿಕೊಟ್ಟರಂತೂ ಒಂದು ಗ್ಲಾಸ್ ಹಾಲು ಒಂದು ಲಡ್ಡು ತಿಂದ್ರೆ ಮಕ್ಕಳಿಗೆ ಪ್ರೋಟೀನ್ ಇರ್ತದೆ, ಹೈ ಪ್ರೋಟೀನ್ ಅಲ್ವ. ಅದ್ರ ಸಲುವಾಗಿ ಕಂಪಲ್ಸರಿ ಮಾಡ್ತೀನಿ ನಾನು. ಇನ್ನು ಈ ಸರ್ತಿ ಸ್ವಲ್ಪ ಲೇಟ್ ಆಗ್ಯದ ಮಾಡ್ಲಕ್ಕ, ಯಾಕಂದ್ರೆ ಎಲ್ಲ ಕೆಲಸ ಮಾಡಿಕೊಂಡು ಎಲ್ಲ ತಂದು ಡ್ರೈ ಫ್ರೂಟ್ಸ್ಗಳೆಲ್ಲ ಡಬ್ಬ್ಯಾಗೆಲ್ಲ ಹಾಕೊಂಡು ಮೇಲೆ ಮಾಡಾಮಂತೆ ಲೇಟಾಗಿ ಮಾಡ್ಲತ್ತೀನಿ. ಇನ್ನು ಮಕ್ಳಿಗೆ ಭೀ ಈವ್ನಿಂಗ್ ಸ್ನ್ಯಾಕ್ಸ್ ಸಲುವಾಗಲಿ ಲಂಚ್ ಬಾಕ್ಸ್ ಸಲುವಾಗಲಿ ಹಾಕಿ ಮಾಡ್ಬೋದು. ಅದ್ರ ಸಲುವಾಗೇ ನಾನು ಇವತ್ತು ಮಾಡ್ಲತ್ತೀನಿ. ಇನ್ನು ಈ ಕಡೆ ಕಟ್ ಮಾಡ್ಕೊತಾನೆ ಆ ಕಡೆ ಬಾದಾಮು ಚೆಂದ ಈ ಥರ ಗೋಲ್ಡನ್ ಕಲರ್ ಬರತನ ಹುರ್ಕೋಬೇಕು. ಅಂದ್ರೆ ಮೀಡಿಯಮ್ ಫ್ಲೇಮ್ದಾಗ ಇಟ್ಕೊಂಡೇವಿ ಅಂದ್ರೆ ಅದು ಚೆಂದ ಫ್ರೈ ಆಯ್ತವ. ಅಂದ್ರೂ ಭೀ ಇನ್ನು ಬಾದಾಮ್ ದಪ್ಪ ಇರ್ತಾವಲ್ವ, ಅದ್ರ ಸಲುವಾಗಿ ಅದೇ ಪ್ಲ್ಯಾನ್ನಾಗ ಹಾಗೆ ಇಟ್ಕೊಂಡು ಇದಕ್ಕೆ ನಾನು ವಾಲ್ನಟ್ ಹಾಕ್ಲತ್ತೀನಿ. ಅಂದ್ರೆ ವಾಲ್ನಟ್ ಹಾಕ್ಕೊಂಡು ಚೆಂದ ಫ್ರೈ ಮಾಡ್ಕೋಬೇಕು. ಇನ್ನು ಬಾದಾಮು ತೆಗಿಬೋದು, ಸ್ವಲ್ಪ ಬಾದಾಮ್ ಗಟ್ಟಿ ಇರ್ತಾವಲ್ವ, ಅದು ಇನ್ನೂ ಸ್ವಲ್ಪ ಹುರಿದ್ರು ಇನ್ನೂ ಚೆಂದ. ಅದ್ರ ಸಲುವಾಗಿ ಹಾಗೆ ಇಟ್ಟು ಅದ್ರಾಗ ವಾಲ್ನಟ್ ಹಾಕ್ಕೊಂಡು ಚೆಂದ ಫ್ರೈ ಮಾಡ್ಕೊಳತ್ತೀನಿ. ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಆಗೋಯ್ತು. ವಾಲ್ನಟ್ ಅಂತೂ ಮಕ್ಕಳಿಗೆ ಹೈ ಪ್ರೋಟೀನ್ ಸಿಗ್ತದೆ. ಇನ್ನು ಇದ್ರಲಿಂತ ಮಕ್ಕಳ ಬ್ರೈನ್ ಇದ್ರೂ ಭೀ ಶಾರ್ಪ್ ಆಯ್ತದ. ಅದ್ರ ಸಲುವಾಗಿ ಕಂಪಲ್ಸರಿ ವಾಲ್ನಟ್ ಕೊಡಬೇಕು ಮಕ್ಕಳಿಗೆ. ಹಾಗಾಗಿ ಡೈರೆಕ್ಟ್ ಆದರೂ ನಾನು ತಿಂದು ನೋಡಿನಿ, ಒಂದು ಡೈರೆಕ್ಟ್ ಅಷ್ಟೊಂದು ಟೇಸ್ಟ್ ಹತ್ತಿಲ್ಲ. ಅದ್ರ ಸಲುವಾಗಿ ಈ ಥರ ಲಡ್ಡುದಾಗ ಅದು ಮಾಡಿಕೊಟ್ರು ತಿಂತಾರೆ ಮಕ್ಕಳು ಅಂತಂದು ಲಡ್ಡು ಮಾಡ್ಲತ್ತೀನಿ. ಇನ್ನು ಇದೇ ಫಸ್ಟು ನಾನು ವಾಲ್ನಟ್ ತಂದಿದ್ದು, ಯಾಕಂದ್ರೆ ವಾಲ್ನಟ್ನ ರೇಟ್ ಅಂತೂ ಫುಲ್ ಅದ. ಅದ್ರ ಸಲುವಾಗಿ ನಾನು ಯಾವತ್ತೂ ತಂದಿಲ್ಲ. ಈ ಸರ್ತಿ ನೋಡಾಮಿ ಟ್ರೈ ಮಾಡಾಮಿ ಲಡ್ಡು ಮಾಡಾಮಿ ಅಂತ ತಂದೀನಿ. ಅದ್ರ ಸಲುವಾಗಿ ಒಂದು ಕಪ್ಪಷ್ಟೇ ಹಾಕೀನಿ. ಇನ್ನೊಂದು ಸ್ವಲ್ಪ ಇನ್ನೊಂದು ಏನರ ಅದ್ರದ್ದು ರೆಸಿಪಿ ಮಾಡ್ತೀನಿ. ಇನ್ನು ಇದಕ್ಕೆ ಚೆಂದ ಅವೆರಡು ಫ್ರೈ ಮಾಡ್ಕೊಂಡಿದ್ಮೇಲೆ ಒಂದು ಪ್ಲೇಟ್ನಾಗ ತೆಗೆದಿಟ್ಕೊಂಡು ಇದಕ್ಕೆ ಕಾಜು ಹಾಕೊಳತ್ತೀನಿ. ಇನ್ನು ಇವೆಲ್ಲ ತುಪ್ಪದಾಗ ಭೀ ಹುರ್ಕೋಬೋದು. ಬಟ್ ತುಪ್ಪದಾಗ ಹುರ್ಕೊಂಡ್ರೆ ಏನಪ್ಪ ಅಂದ್ರೆ ಮಿಕ್ಸರ್ಗೆ ಹಾಕೊಳತ್ರು ಅಷ್ಟೊಂದು ಮಿಕ್ಸ್ ಆಗಲ್ಲ. ಹಾಗಾಗಿ ನಾನು ಓನ್ಲಿ ಹಾಗೆ ಫ್ರೈ ಮಾಡ್ಲತ್ತೀನಿ, ಏನು ತುಪ್ಪ ಅದು ಹಾಕ್ಕೊಂಡು ಮಾಡ್ಲತ್ತಿಲ್ಲ. ತುಪ್ಪ ಬೇಕಾದ್ರೆ ಲಾಸ್ಟ್ ಲಡ್ಡು ಮಾಡ್ಕೊಂಬ ಟೈಮಿಗೆ ಹಾಕೋಬೇಕು. ಇನ್ನು ಇದಕ್ಕೆ ಕಾಜು ಭೀ ಚೆಂದ ಹುರ್ಕೊಂಡಿದ್ಮೇಲೆ ಅದು ಭೀ ತೆಗೆದಿಟ್ಕೊಂಡು ಕುಂಬಳಕಾಯಿ ಬೀಜ ಇರ್ತಾವಲ್ವ, ಒಂದು ಬಟ್ಲಷ್ಟು ಅವು ಭೀ ಕುಂಬಳಕಾಯಿ ಬೀಜ ಹಾಕ್ಕೊಂಡು ಚೆಂದ ಫ್ರೈ ಮಾಡ್ಕೋಬೇಕು. ಕುಂಬಳಕಾಯಿ ಬೀಜ ಚಟ್ಪಟ ಅಂತವ. ಇನ್ನು ಅದಕ್ಕೆ ಬಲೂನ್ ಉಬ್ಬಿದಪ್ಲೆ ಉಬ್ತಾವ. ಅವು ಎಷ್ಟವಲ್ವ ಅವಿಷ್ಟೇ ಗೋಲಾಗಿ ಉಬ್ತಾವ. ಆ ಥರ ಬರೋವರೆಗೂ ಹುರ್ಕೋಬೇಕು. ಇನ್ನು ಈ ಡ್ರೈ ಫ್ರೂಟ್ಸ್ ಲಡ್ಡು ಈ ಥರ ಮಿಕ್ಸಿಗೆ ಹಾಕೊಂಡು ಭೀ ಮಾಡ್ಬೋದು, ಇಲ್ಲ ಅಂದ್ರೆ ನಾವು ಡೈರೆಕ್ಟು ಕಟ್ ಮಾಡಿಕೊಂಡು ಎಲ್ಲ ಡ್ರೈ ಫ್ರೂಟ್ಸು ಕಟ್ ಮಾಡಿಕೊಂಡು ಮಾಡ್ಬೋದು. ಬಟ್ ನಾನು ನೋಡಾಮಿ ಈ ಸರ್ತಿ ತಿಂದ್ರೆ ಅಂದ್ರೆ ನೆಕ್ಸ್ಟ್ ಟೈಮು ಕಟ್ ಮಾಡಿ ಮಾಡಿಕೊಂಡ್ರು ಆಗೋಯ್ತು ಅಂತ ಈ ಸರ್ತಿ ನಾನು ಎಲ್ಲ ಚೆಂದ ಫ್ರೈ ಮಾಡಿಕೊಂಡು ಮಿಕ್ಸಿಗೆ ಹಾಕೊಂಡು ಮಾಡ್ಲತ್ತೀನಿ. ಇನ್ನು ಇದಕ್ಕೆ ಅವು ಭೀ ಕುಂಬಳಕಾಯಿ ಬೀಜ ಭೀ ಚೆಂದ ಹುರ್ಕೊಂಡು ತೆಗ್ದಿದ್ಮೇಲೆ ಇದಕ್ಕೆ ನಾನು ಫ್ಲ್ಯಾಕ್ಸ್ ಸೀಡ್ಸ್ ಅಂದ್ರೆ ಅಗಸೆ ಬೀಜ ಇರ್ತಾವಲ್ವ ಅವು ಭೀ ಒಂದು ಕಪ್ಪಷ್ಟು ಹಾಕ್ಲತ್ತೀನಿ. ಇದು ಸ್ವಲ್ಪ ಹೀಟ್ ಇರ್ತದೆ, ಅಂದ್ರೆ ಗರ್ಮಿ ಇರ್ತದೆ, ಅಂದ್ರೂ ಭೀ ನಾನು ಹೆಲ್ತಿಗೆ ಚೆಂದ. ಅದ್ರ ಸಲುವಾಗಿ ಹಾಕ್ಲತ್ತೀನಿ. ಒಂದು ಕಪ್ಪಿಗೆ ಒಂದು ಸ್ವಲ್ಪ ಕಮ್ಮಿನೇ ಹಾಕ್ಲತ್ತೀನಿ. ಇನ್ನು ಇದು ಅಂತೂ ಇಷ್ಟು ಟೇಸ್ಟ್ ಇರ್ತದೆ. ಇನ್ನು ತಿಲ್ಲತ್ತರೂ ಲಡ್ಡು ಕೂಡ ಅದು ಮಧ್ಯದಾಗಿ ಇದ್ರದ್ದು ಟೇಸ್ಟ್ ಎಲ್ಲ ಸೂಪರ್ ಇರ್ತದೆ. ಅದ್ರ ಸಲುವಾಗಿ ಇದು ಕಂಪಲ್ಸರಿ ಹಾಕ್ಲತ್ತೀನಿ. ಇನ್ನು ಇದಕ್ಕೂ ಇನ್ನೊಂದು ಪೀಸ್ ಹಾಕಬೇಕಿತ್ತು, ಬಟ್ ನಾನು ಈಗ ಸರ್ತಿ ಬೇಡ ಅಂತಂದು ಹಾಕಿಲ್ಲ. ಏನಪ್ಪ ಅಂದ್ರೆ ಅದಕ್ಕೆ ಚಿಯಾ ಸೀಡ್ಸ್ ಅಂತ ಸಿಗ್ತಾವೆ. ಅಂದ್ರೆ ಥಂಡಿ ಸಲುವಾಗಿ ಚಿಯಾ ಸೀಡ್ಸ್ ಅಂತ ಒಂದು ಬೀಜ ಸಿಗ್ತಾವೆ, ಅವು ಹಾಕೋತೀನಿ. ಇಲ್ಲ ಡೈರೆಕ್ಟು
ಕೊಡ್ತೀನಿ, ಮಕ್ಕಳು ತಿಂತಾರೆ. ಇನ್ನು ನಾನು ವಾಟರ್ನಾಗ ಅದು ಹಾಕೊಂಡು ಕುಡಿತೀನಿ. ಇನ್ನು ಅದು ಒಂದು ಹಾಕ್ಬೇಕಂದ ಈ ಸರ್ತಿ ಬೇಡ ನೋಡಮ್ಮಿ ಹೆಂಗೆ ಆಯ್ತದ ಅಂತ ಇವೇ ಹಾಕ್ಕೊಳತ್ತೀನಿ. ಇನ್ನು ಹುರ್ಕೊಂಡು ಇಟ್ಕೊಂಡಿದ್ದು ಎಲ್ಲ ಡ್ರೈ ಫ್ರೂಟ್ಸ್ಗಳು ಇರ್ತಾವಲ್ವ, ಅವು ಸ್ವಲ್ಪ ಆನು ಆಫು ಮಾಡ್ಕೊತಾ ಮಿಕ್ಸಿಗೆ ಹಾಕ್ಕೊಳತ್ತೀನಿ. ಅಂದ್ರೆ ಪೂರ್ತಿ ಬರೀಕ್ ಭೀ ಇಲ್ಲ, ಪೂರ್ತಿ ದಪ್ಪ ಭೀ ಇಲ್ಲ, ಆನ್ ಆಫ್ ಮಾಡ್ಕೊತ ಹಾಕೊಂಡ್ರೆ ಅಷ್ಟು ಹಂಗೆ ಆಯ್ತವ. ಅದ್ರ ಸಲುವಾಗಿ ಹಾಕ್ಕೊಂಡಿನಿ. ಇನ್ನು ಹಾಕೊಂಡಿದ್ಮೇಲೆ ಇದ್ರಾಗ ಸ್ವಲ್ಪ ಬಾದಾಮು ದಪ್ಪಗಿದ್ವು ಅಲ್ವ, ಅದ್ರ ಸಲುವಾಗಿ ಇನ್ನು ಬಾದಾಮ್ ಅಲ್ಲೊಂದು ಇದ್ದವು, ಅವು ತೊಗೊಂಡು ಆರಿಸ್ಲತ್ತೀನಿ. ಆರಿಸಿ ಮತ್ತು ಮಿಕ್ಸಿಗೆ ಹಾಕೊಳತ್ತೀನಿ. ಇನ್ನು ನೋಡ್ಬೋದು ಈ ಥರ ಆಗ್ಯದ. ಅಂದ್ರೆ ಪೂರ್ತಿ ಬರೀಕ್ ಭೀ ಆಗಿಲ್ಲ, ಪೂರ್ತಿ ದಪ್ಪ ಭೀ ಆಗಿಲ್ಲ. ಅದ್ರೊಳಗೆ ಅಲ್ಲಿ ಒಂದೊಂದು ಬಾದಾಮು ಕಾಜುದು ಇದು ಕಾಣ್ಲತ್ತವಲ್ವ, ಆ ಥರ ಹಾಕ್ಕೋಬೇಕು. ಇನ್ನು ಹಾಕೊಂಡಿದ್ಮೇಲೆ ಇದಕ್ಕೆ ನಾನು ಫ್ಲ್ಯಾಕ್ ಸೀಡ್ಸ್ ಅವು ಹಾಕ್ಕೊಳತ್ತೀನಿ. ಅವು ಭೀ ಪೂರ್ತಿ ಬರೀಕ್ ಮಾಡಲಾಗೀನಿ, ಸ್ವಲ್ಪ ದಪ್ಪನೇ ಇಡ್ಲತ್ತೀನಿ. ಯಾಕಂದ್ರೆ ತಿಲತ್ತರು ಅದ್ರದ್ದು ಟೇಸ್ಟ್ ಬಾಯಾಗ ಬರಬೇಕಲ್ವ, ಅದ್ರ ಸಲುವಾಗಿ ಸ್ವಲ್ಪ ದಪ್ಪನೇ ಮಾಡ್ಲತ್ತೀನಿ. ಇನ್ನು ಅವೆಲ್ಲ ಮಿಕ್ಸಿಗೆ ಹಾಕೊಂಡಿದ್ಮೇಲೆ ಪ್ಲೇಟ್ನಾಗ ತೆಗೆದಿಟ್ಕೊಂಡು ಇದಕ್ಕೆ ನಾನು ಡೇಟ್ಸ್ ಅಂದ್ರೆ ಖಜೂರು ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಳತ್ತೀನಿ. ಇದು ಭೀ ಪೂರ್ತಿ ಪೇಸ್ಟ್ ಗತ್ಲೆ ಮಾಡ್ಲಿಕ್ಕೆ ಬರಲ್ಲ. ಇದು ಭೀ ಆನು ಆಫ್ ಮಾಡ್ಕೊತಾ ಹೋದ್ರು ತಾನೇ ಆಗೋಯ್ತದ. ಅದ್ರ ಸಲುವಾಗಿ ಮಿಕ್ಸಿಗೆ ಆನು ಆಫ್ ಮಾಡ್ಕೊತಾ ಹಾಕ್ಕೊಳತ್ತೀನಿ. ಈ ಥರ ಆಗಿರ್ತದ ನೋಡ್ಬೋದು. ಪೂರ್ತಿ ಬರೀಕ್ ಭೀ ಮಾಡ್ಕೊಂಡಿಲ್ಲ, ಪೂರ್ತಿ ದಪ್ಪ ಭೀ ಮಾಡ್ಕೊಂಡಿಲ್ಲ, ಈ ಥರ ಮಾಡ್ಕೊಂಡಿನಿ. ಆನು ಆಫ್ ಮಾಡ್ಕೊಂಡ್ರೆ ಅದು ಆಯ್ತದ. ಪೂರ್ತಿ ಕಂಟಿನ್ಯೂ ಮಿಕ್ಸಿ ಆನ್ ಮಾಡ್ದೇವಿ ಅಂದ್ರೆ ಅದು ಫುಲ್ಲು ಪೇಸ್ಟ್ ಗತ್ಲೆ ಆಗುತ್ತದೆ. ಅದಕ್ಕೆ ಆನು ಆಫ್ ಮಾಡ್ಕೊತಾ ಇಟ್ಕೋಬೇಕು. ಇನ್ನಿದೆ ಎಲ್ಲ ಮಿಕ್ಸಿಗೆ ಹಾಕ್ಕೊಂಡಿನಲ್ವ, ಈ ಕಡೆ ಮಿಕ್ಸಿಗೆ ಹಾಕೊಂಡು ಇಟ್ಕೊಂಡಿದ್ಮೇಲೆ ಇದಕ್ಕೆ ಒಂದು ಗ್ಯಾಸ್ ಹಚ್ಕೊಂಡು ಒಂದು ಪ್ಯಾನಿನಾಗ ಒಂದು 2 ಚಮಚ ಹಂಗೆ ತುಪ್ಪ ಹಾಕ್ಕೊಳತ್ತೀನಿ. ಮೇನ್ ಇದು ತುಪ್ಪದಾಗ ಜಾಸ್ತಿ ತುಪ್ಪಲಿಂತ ಭೀ ಮಾಡ್ಬೋದು. ಬಟ್ ಇಷ್ಟೆಲ್ಲ ಹೆಲ್ದಿ ಫುಡ್ ಮಾಡ್ಲತ್ತೀನಿ, ಇದು ಕೂಡ ಜಾಸ್ತಿ ತುಪ್ಪ ಭೀ ಹೆಲ್ದಿನೇ. ಜಾಸ್ತಿ ಹಾಕ್ದ ಅಂದ್ರೆ ಇನ್ನು ಕೆಮ್ತಾರೆ ಮಕ್ಕಳು ಅಂತಂದು ಒಂದು 2 ಚಮಚ ಅಷ್ಟೇ ಹಾಕ್ಕೊಳತ್ತೀನಿ. ಇನ್ನು 2 ಚಮಚ ಹಂಗೆ ತುಪ್ಪ ಹಾಕ್ಕೊಂಡು ಸ್ವಲ್ಪ ಗರಮ್ ಆಗಿದ್ಮೇಲೆ ಇದಕ್ಕೆ ಕಿಸ್ಮಿಸಿ ಹಾಕ್ಕೊಂಡು ಚೆಂದ ಫ್ರೈ ಮಾಡಿಕೊಂಡು ಡ್ರೈ ಫ್ರೂಟ್ಸು ಪೇಸ್ಟ್ ಇತ್ತಲ್ವ ಅದು ಪೌಡರು, ಅದಕ್ಕೂ ಇದು ಕಿಸ್ಮಿಸಿ ಅವು ಹಾಕ್ಕೊಳತ್ತೀನಿ. ಇನ್ನು ಡೈರೆಕ್ಟು ಕಿಸ್ಮಿಸ್ ಭೀ ಇದು ಹಾಕ್ಕೋಬೋದು ಮಿಕ್ಸಿಗೆ. ಬಟ್ ನಾನು ಲಡ್ಡುದಾಗ ಅಲ್ಲಿ ಬರ್ತದ ಕಿಸ್ಮಿಸಿ ಅಂತಂದು ಮಿಕ್ಸಿಗೆ ಹಾಕ್ಕೊಂಡಿಲ್ಲ, ಡೈರೆಕ್ಟ್ ತುಪ್ಪದಾಗ ಹಾಕ್ಕೊಂಡು ಡೈರೆಕ್ಟು ಪೌಡರ್ ಇತ್ತಲ್ವ ಅದಕ್ಕೆ ಹಾಕ್ಕೊಳತ್ತೀನಿ. ಇನ್ನು ಇದಕ್ಕೆ ನಾನು ಗಸಗಸೆ ಹಾಕ್ಕೊಳತ್ತೀನಿ. ಗಸಗಸೆ ಭೀ ತುಪ್ಪದಾಗ ಹುರ್ಕೊಳತ್ತೀನಿ. ಇನ್ನು ಗಸಗಸೆ ಭೀ ಮಿಕ್ಸಿಗೆ ಹಾಕ್ಕೊಳಕ್ಕೇನು ಬರಲ್ಲ, ಯಾಕಂದ್ರೆ ಮಿಕ್ಸಿಗೆ ಹಾಕೊಂಡ್ರು ಭೀ ವೇಸ್ಟ್ ಅದೇನು ಕಾಣಲ್ಲ. ಇನ್ನು ಹಿಂಗೆ ಹಾಕ್ದೇವಿ ಡೈರೆಕ್ಟ್ ತುಪ್ಪದಾಗ ಹಾಕೊಂಡೆ ಅಂದ್ರೆ ತಿಲತ್ತರು ಇದ್ರದ್ದು ಟೇಸ್ಟ್ ಭೀ ಬರ್ತದೆ. ಅದ್ರ ಸಲುವಾಗಿ ಇನ್ನು ತುಪ್ಪದಾಗ ಈ ಥರ ಚೆಂದ ಫ್ರೈ ಮಾಡಿಕೊಂಡು ಇದಕ್ಕೆ ನಾನು ಡೈರೆಕ್ಟು ಅದು ಡೇಟ್ಸ್ ಮಿಕ್ಸಿಗೆ ಹಾಕ್ಕೊಂಡಿನಲ್ವ ಅದು ಹಾಕ್ಕೊಂಡು ಚೆಂದ ಮಿಕ್ಸ್ ಮಾಡ್ಕೊತೀನಿ. ಇನ್ನು ಎಲ್ಲ ಹಾಕ್ಕೊಂಡು ಇದು ಗಸಗಸೆ ಡೇಟ್ಸು ಎರಡು ಮಿಕ್ಸ್ ಆದವಂದ್ರೆ ಈ ಡೇಟ್ಸ್ ಕೂಡ ಗಸಗಸೆ ಭೀ ಮಿಕ್ಸ್ ಆಯ್ತವಲ್ವ, ಆವಾಗ ಟೇಸ್ಟ್ ಇನ್ನೂ ಸೂಪರ್ ಇರ್ತದೆ. ಅದ್ರ ಸಲುವಾಗಿ ಇವೆರಡು ಮಿಕ್ಸ್ ಮಾಡ್ಕೊಳತ್ತೀನಿ ನಾನು. ಎರಡು ಒಮ್ಮಿಗೆ ಹಾಕ್ಕೊಂಡು ಚೆಂದ ಮಿಕ್ಸ್ ಮಾಡ್ಕೊತೀನಿ. ಅಂದ್ರೆ ಗ್ಯಾಸ್ ಆನ್ದಾಗ ಇಟ್ಕೊಂಡೇ ಮಾಡ್ಕೋಬೇಕು. ಡೇಟ್ಸ್ ಇರ್ತಾವಲ್ವ ಅವು ಚೆಂದ ಫ್ರೈ ಆಯ್ತದ. ಅಂದ್ರೆ ಅದ್ರಾಗಿನ ಗಟ್ಟಿ ಇದ್ದಿದ್ದೆಲ್ಲ ಚೆಂದ ಪೇಸ್ಟ್ ಗತ್ಲೆ ಆಯ್ತದ. ಅದ್ರ ಸಲುವಾಗಿ ಗ್ಯಾಸ್ ಆನ್ ಮಾಡಿ ಇಟ್ಕೊಂಡು ಈ ಥರ ಚಮಚಲಿಂದ ಮ್ಯಾಶ್ ಮಾಡ್ಕೊತಾ ಚೆಂದ ಕಲಿಸ್ಕೋಬೇಕು. ಅಂದ್ರೆ ಡೇಟ್ಸು ಚೆಂದ ಮಿಕ್ಸ್ ಆಯ್ತದ, ಸ್ವಲ್ಪ ಲೂಸ್ ಆಯ್ತದ. ಅವೆಲ್ಲ ಚೆಂದ ಡೇಟ್ಸ್ ಎಲ್ಲ ಮಿಕ್ಸ್ ಆಯಿತು ಅಂದ್ರೆ ಇನ್ನು ಡ್ರೈ ಫ್ರೂಟ್ಸ್ ಪೌಡರ್ ಇರ್ತದಲ್ವ ಅದಕ್ಕೆ ಹಾಕ್ಕೊಂಡು ಲಡ್ಡು ಮಾಡ್ಕೊಂಡ್ರೆ ಆಗೋಯ್ತಂತಂದು. ಇನ್ನು ಚೆಂದ ಡೇಟ್ ಎಲ್ಲ ಮಿಕ್ಸ್ ಆಗಿದ್ಮೇಲೆ ನಾನು ಡೈರೆಕ್ಟು ಅದು ಪೌಡರ್ ಇರ್ತದಲ್ವ ಡ್ರೈ ಫ್ರೂಟ್ಸು ಅದು ಡೈರೆಕ್ಟು ಇದ್ರಾಗೆ ಹಾಕ್ಲತ್ತೀನಿ, ಅಂದ್ರೆ ಪ್ಯಾನ್ನಾಗೆ ಹಾಕ್ಕೊಳತ್ತೀನಿ. ಸ್ವಲ್ಪ ಕೆಳಗೆ ಇಳಿಸಿದ ಮೇಲೆ ತಣ್ಣಗಾಯ್ತದ, ಡೇಟ್ಸ್ ಅದ್ರಾಗ ಚೆಂದ ಮಿಕ್ಸ್ ಆಗಲ್ಲ. ಅದ್ರ ಸಲುವಾಗಿ ಡೈರೆಕ್ಟು ಗ್ಯಾಸ್ ಮೇಲೆ ಇದ್ದಾಗೆ ಡೈರೆಕ್ಟು ಪ್ಯಾನ್ನಾಗ ಹಾಕ್ಕೊಂಡು ಚೆಂದ ಮಿಕ್ಸ್ ಮಾಡ್ಕೊಳತ್ತೀನಿ. ಇನ್ನು ಇದಕ್ಕೆಲ್ಲ ಡೇಟ್ಸು ಎಲ್ಲ ಪೌಡರ್ಗೆ ಮಿಕ್ಸ್ ಆಗಬೇಕು, ಆ ಥರ ಮಿಕ್ಸ್ ಮಾಡ್ಕೋಬೇಕು. ಇನ್ನು ಇದೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ಮೇಲೆ ನಾನು ಇದು ಡೈರೆಕ್ಟು ಪ್ಯಾನ್ನಾಗೆ ಮಾಡ್ಲಿಕ್ಕೆ ಬರಲ್ಲಲ್ವ, ಅದ್ರ ಸಲುವಾಗಿ ಒಂದು ಬುಟ್ಟ್ಯಾಗ ಅಂದ್ರೆ ನಾನು ಫಸ್ಟ್ ಇಟ್ಟಿದ್ದಲ್ವ ಪ್ಲೇಟ್ ಅದ್ರಾಗ ತೆಕ್ಕೊಳತ್ತೀನಿ. ಬುಟ್ಟ್ಯಾಗ ತೆಕ್ಕೊಂಡು ಚೆಂದ ಈ ಥರ ಮ್ಯಾಶ್ ಮಾಡ್ಕೊತಾ ಎರಡು ಪೌಡರು ಮತ್ತು ಡೇಟ್ಸು ಪೇಸ್ಟ್ ಎಲ್ಲ ಮಿಕ್ಸ್ ಮಾಡ್ಕೊಳತ್ತೀನಿ. ಚೆಂದ ಮಿಕ್ಸ್ ಮಾಡ್ಕೊಂಡಿದ್ಮೇಲೆ ಚಮಚಲಿಂತ ಒಂದು ಸ್ವಲ್ಪ ಗರಮ್ ಇರ್ತದಲ್ವ ಅದ್ರ ಸಲುವಾಗಿ ಫಸ್ಟ್ ಚಮಚಲಿಂತ ಮಿಕ್ಸ್ ಮಾಡ್ಕೊಂಡಿದ್ಮೇಲೆ ಆಮೇಲೆ ಕೈಲಿಂತು ಈ ಥರ ಚೆಂದ ಎಲ್ಲ ಮಿಕ್ಸು ಫುಲ್ಲು ಎಲ್ಲ ಒಂದೇ ಕಲಿಬೇಕು. ಡೇಟ್ಸು ಮತ್ತು ಆ ಪೌಡರು ಎಲ್ಲ ಕಲರ್ ಬರತನ ಚೆಂದ ಮಿಕ್ಸ್ ಮಾಡಿಕೊಂಡು ಇನ್ನು ಇದಕ್ಕೆ ಒಂದು ಥೋಡೆ ಸ್ವಲ್ಪ ತುಪ್ಪ ಎರಡು ಕೈಗೆ ಹಚ್ಕೊಂಡು ಇನ್ನು ಲಡ್ಡು ಮಾಡ್ಲತ್ತೀನಿ. ಇನ್ನು ನೋಡ್ಬೋದು ಯಾವ ಥರ ಇದಕ್ಕೇನು ಪಾಕ ಹತ್ತಲ್ಲ, ಏನು ಸಕ್ಕರೆ ಹತ್ತಲ್ಲ, ಏನು ಬೆಲ್ಲ ಹತ್ತಲ್ಲ, ಏನಿಲ್ಲ. ಪಾಕ ಭೀ ಬೇಕಾಗಲ್ಲ. ಈ ಥರ ಡೇಟ್ಸ್ಲಿಂದ ಮಾಡ್ದೇವಂದ್ರೆ ಡೇಟ್ಸ್ ಕೊಡೋದ್ರಿಂದ ಮಕ್ಕಳಿಗೆ ಭೀ ಹೆಲ್ದಿ ಅಲ್ವಾ. ಡ್ರೈ ಫ್ರೂಟ್ಸ್ ಲಡ್ಡು ಅಂದ್ರೇ ಹೆಲ್ದಿ. ಈ ಥರ ಡೇಟ್ಸ್ ಅದು ಹಾಕಿ ಮಾಡ್ದೇವಂದ್ರೆ ಇನ್ನೂ ಇಷ್ಟಲಿಂದ ತಿಂತಾರೆ. ಅದ್ರ ಸಲುವಾಗಿ ಇನ್ನು ಲಡ್ಡು ಮಾಡ್ಕೊಳತ್ತೀನಿ ನಾನು ಎರಡು ಕೈಲಿಂದ ಆ ಕಡೆಯಿಂದ ಆ ಕಡೆ ಮಾಡ್ಕೊತಾ. ಅದು ಸ್ವಲ್ಪ ಬಿಸಿ ಇರ್ಲಕ್ಕಾಗೆ ಮಾಡ್ಕೋಬೇಕು, ಯಾಕಂದ್ರೆ ಆಮೇಲೆ ಲಡ್ಡು ಬರಲ್ಲ. ಯಾಕಂದ್ರೆ ನಾವು ಇದಕ್ಕೆ ಪಾಕ ಅದು ಏನೂ ಮಾಡಿಲ್ಲಲ್ವ, ಅದ್ರ ಸಲುವಾಗಿ ಡೇಟ್ಸು ಬಿಸಿ ಇದ್ದರೆ ಅದು ಮೆತ್ಕೋತದ, ಹಾಗಾಗಿ ಲಡ್ಡು ಗತ್ಲೆ ಬರ್ತಾವ. ಅದ್ರ ಸಲುವಾಗಿ ನಾನು ಫಾಸ್ಟು ಮಾಡ್ಲತ್ತೀನಿ. ಎರಡು ಕೈಯಾಗ ಒಂದೊಂದು ಸರ್ತಿ ಎರಡು ಕೈಯಾಗ ತೊಗೊಂಡು ಎರಡು ಕೈಲಿಂತ ಭೀ ಮಾಡ್ಲತ್ತೀನಿ.
ಇನ್ನು ಈ ಥರ ಲಡ್ಡು ಮಾಡಿಕೊಟ್ರೆ ಮಕ್ಕಳಿಗೆ ಹೈ ಪ್ರೋಟೀನ್ ಬರ್ತದೆ. ಇನ್ನು ಇದ್ರ ಕೂಡ ನೀವು ಏನು ಟಿಫಿನ್ ಅದು ಕೊಡಲ್ಲ ಹೋದ್ರೆ ಭೀ ಒಂದು ಗ್ಲಾಸ್ ಹಾಲು ಒಂದು ಲಡ್ಡು ಕೊಟ್ಟರೆ ಆಗೋಯ್ತು. ಮಕ್ಕಳಿಗೆ ಹೈ ಪ್ರೋಟೀನು, ಇನ್ನು ಆ್ಯಕ್ಟಿವ್ ಆಗಿ ಇರ್ತಾರೆ. ಇನ್ನು ಡ್ರೈ ಫ್ರೂಟ್ಸ್ ಅಂದ್ರೆ ಹೆಲ್ದಿ ಅಲ್ವಾ, ಅದ್ರ ಸಲುವಾಗಿ ಮಕ್ಕಳು ಭೀ ಹೆಲ್ದಿಯಾಗಿ ತಿನ್ಬೇಕಂತ ನಮಗೆ ಭೀ ಆಸೆ ಇರ್ತದಲ್ವ. ಅದ್ರ ಸಲುವಾಗಿ ಈ ಥರ ಮಾಡಿಕೊಟ್ರು ಮಕ್ಕಳು ಭೀ ತಿಂತಾರೆ, ಇನ್ನು ಇಷ್ಟಪಟ್ಟು ತಿಂತಾರೆ. ಅದ್ರ ಸಲುವಾಗಿ ಇನ್ನು ನಾನು ಅಷ್ಟು ಲಡ್ಡುಗಳು ಮಾಡ್ಲತ್ತೀನಿ. ಇನ್ನು ಜಾನು ಆ ಕಡೆ ಕುಂತು ಅಲ್ಲೆಲ್ಲ ಏನೋ ಕೆಲಸ ಇತ್ತು, ಏನೇನೋ ತೊಗೊಂಡು ಚಾಕು ಅದು ತೊಗೊಂಡು ಎಲ್ಲ ಏನೇನೋ ಮಾಡ್ಲತ್ತಾಳ. ಇನ್ನು ಅಷ್ಟು ಲಡ್ಡು ಮಾಡ್ಕೊತಾರೆ. ನಾನು ಒಂದು ಸ್ವಲ್ಪ ಟೇಸ್ಟ್ ಮಾಡ್ದೆ. ಇನ್ನು ಟೇಸ್ಟ್ ಮಾಡಿ ಎಲ್ಲ ಮಾಡಿ ಈ ಥರ ಅಷ್ಟು ಲಡ್ಡು ಮಾಡ್ಕೊಂಡಿನಿ. ಇನ್ನು ಲಾಸ್ಟ್ ಇಷ್ಟು ಉಳ್ದದ. ಇದು ಅಷ್ಟು ಸ್ವಲ್ಪ ಬರಲಾಗಿತ್ತು ಲಡ್ಡು ಮಾಡ್ಲಿಕ್ಕೆ, ಯಾಕಂದ್ರೆ ಇದು ಸ್ವಲ್ಪ ತಣ್ಣಗಾಗಿತ್ತು. ಇದು ಮಾಡ್ಕೊಂಬತ್ತಾನೇ ತಣ್ಣಗಾಗಿದ್ಮೇಲೆ ನಾ ಬರಲಾಗಿತ್ತು. ಅಂದ್ರೂ ಭೀ ಬಿಡಲ್ಲ ಅಪ್ಲೈ ಮಾಡೀನಿ. ಮಾಡೋರು ಭೀ ಅದು ಎಷ್ಟು ಸಣ್ಣದು ಬಂದದ. ಮಾಡಮಿ ಗಟ್ಟಿ ಒತ್ತಿ ಒತ್ತಿ ಮಾಡತ್ತೀನಿ. ಫಸ್ಟಿಗಾದ್ರೆ ಏನು ಪ್ರೆಷರ್ ಹಾಕೋದು ಬೇಕಾಗಿಲ್ಲ. ಇದು ಲಾಸ್ಟ್ ಅಲ್ವಾ, ಸ್ವಲ್ಪ ತಣ್ಣಗಾಗಿದ್ಮೇಲೆ ಸ್ವಲ್ಪ ಜಾಸ್ತಿ ಒತ್ತಿ ಒತ್ತಿ ಮಾಡೀನಿ. ಇಷ್ಟು ಸಣ್ಣದಾಗ್ಯದ. ಇನ್ನು ಇಷ್ಟು ಉಳ್ದದ. ಇದು ಡೈರೆಕ್ಟ್ ತಿಲ್ಲಕ್ಕೆ ಭೀ ಬರ್ತದೆ ಅಂತಂದು ಒಂದು ಬಾಟ್ಲ್ದಾಗ ತೆಕ್ಕೊಲತ್ತೀನಿ. ಇನ್ನು ಡೈರೆಕ್ಟ್ ಆದ್ರೆ ಭೀ ಅಷ್ಟೇ ಚೆಂದ ಇರ್ತದೆ. ಸ್ವಲ್ಪ ಲಡ್ಡು ಆದ್ರೆ ಡಿಫ್ರೆಂಟ್ ಕಾಣ್ತದಲ್ವ, ಅದ್ರ ಸಲುವಾಗಿ ಲಡ್ಡು ಮಾಡ್ಕೊಂಡಿನಿ. ಇನ್ನು ಇಷ್ಟು ಬಟ್ಲಾಗ ತೆಗೆದಿಟ್ಕೊಂಡಿನಿ. ಎಷ್ಟೆಲ್ಲ ಮಾಡಿ ನೋಡ್ರಿ. ಒಂದೊಂದು ಕಪ್ಪು ಎಲ್ಲ ಒಂದೊಂದು ಕಪ್ಪು ತೊಗೊಂಡಿನಲ್ವ, ಇಷ್ಟು ಲಡ್ಡು ಆಗ್ಯಾವ. ಇನ್ನು ಇದು ಸ್ವಲ್ಪ ಪೇಸ್ಟ್ ಉಳ್ದದ ಲಾಸ್ಟಿಗೆ. ಇನ್ನು ಡೈರೆಕ್ಟ್ ಹಿಂಗೆ ತಿಂತಾರ ನಾವು ಮನೆಯವರ ಯಾರ ಅಂತಂದು. ಇನ್ನು ತಿಂದ ಮೇಲೆ ನಾನು ಜಾನುಗೂ ಟೇಸ್ಟ್ ಮಾಡಿಸ್ಲತ್ತೀನಿ. ನೋಡ್ರಕಿ ಹೆಂಗೆ ಅಲತ್ತಾಳ ಅಂತಂದು. ಅಮ್ಮು ಬಾಯ್ ಸೂಪರ್. ಮುಂದೆ ಬಾ. ಸೂಪರ್ ಆಗ್ಯಾವ, ಸೂಪರ್ ಆಗ್ಯಾವ. ಪಪ್ಪ ಕೊಡಮಿ ಬೇಡ. ಇದೆಲ್ಲ ಯಾರಿಗೆ? ಇದು ಮಮ್ಮಿ, ಇದು ಪಪ್ಪ. ಸೂಪರ್ ಆಗ್ಯಾವ. ಪಪ್ಪ ಕೊಡಮಿ, ಪಪ್ಪ ಕೊಡಮಿ ಬೇಡ. ಕೊಡಮಿ ಇಲ್ಲ ನಾವೇ ತಿಂಬರಿ. ಕೊಡಮಿ ಮತ್ತ ಅಮ್ಮು, ಅಮ್ಮನು ಅಮ್ಮ ಲಡ್ಡು ತಗೋ ಈಗ. ಯಾಕ ಅಮ್ಮು ಕೆಮ್ಮತ್ತಾವ? ನಿನಗ ಕೆಮ್ಮತ್ತದತ್ತಲ್ಲ ನಿನಗ? ನಿನಗೆ ಕೆಮ್ಮತ್ತಲ್ಲ, ಅಮ್ಮು ಕೆಮ್ಮತ್ತದ. ತಲುಷದಿನಿ ನೀ ತಿಂದ್ರೆ ಕೆಮ್ಮತ್ತಲ್ಲ. ನೀ ಗುಡ್. ಅಮ್ಮು ಅಮ್ಮ ಬ್ಯಾಡ. ನೀ ಯಾಕೆ ಸಾಲಿಗೆ ಹೋಲತ್ತಿದಿ? ಸಾಲಿಗೆ ಹೋದ ಅಂತಿದ್ದಿ. ನೀ ಗುಡ್ಡು. ಅವ ಚಿದಿ ಹೊಡಿಬೇಡ. ಲಡ್ಡು ಮಾಡಿದ್ ಲಡ್ಡು ತಿನ್ಬೇಕು. ಎಲ್ಲ ಹಂಗೆ ತಿನ್ಸಮಿ. ಡ್ರೈ ಬಾದಾಮ್, ಬಾದಾಮ್, ಕಾಜು, ಕಿಸ್ಮಿಶಿ. ಬಾಯ್.